ರಾಜ್ಯ ಸರ್ಕಾರ ವಿಶೇಷ ಸಂಪುಟ ಸಭೆಯನ್ನು ಕರೆದು ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ತೀರ್ಮಾನವನ್ನು ಪ್ರಕಟಿಸಿದೆ. ಏನು ವಿಶೇಷ ಸಚಿವ ಸಂಪುಟ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿದೆ, ಇದನ್ನು ಅನಿವಾರ್ಯವಾಗಿ ಒಪ್ಪಿಗೆಯನ್ನು ಸೂಚಿಸ್ತೇವೆ. ಇದು ಅರ್ಧ ನ್ಯಾಯ. ಇದರಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಿದೆಯಲ್ಲ, 5 ಕಾಲು 4.25. ಇದು 3 ಸಮುದಾಯಕ್ಕೂ ಕೂಡ 5ರ ಸಮೀಪ 5 ಅಂತ ಕರಿಬೋದು. 5ರ ಸಮೀಪ ಇದು. ಇದರಲ್ಲಿ ಸಾಮಾಜಿಕ ನ್ಯಾಯದ ಅಂಶ ಕಾಣಿಸ್ತಾ ಇಲ್ಲ. ಮತ್ತು ಯಾವುದೇ ಆಯೋಗದ ವರದಿ ಆಧರಿಸಿಲ್ಲ. ಆದ್ದರಿಂದ ಇದು ಅವೈಜ್ಞಾನಿಕವಾಗಿದೆ. ಆದರೂ ಕೂಡ ಉದ್ಯೋಗಾಕಾಂಕ್ಷಿಗಳ ನಿರುದ್ಯೋಗಿಗಳಿಗೆ ಉದ್ಯೋಗ ಒತ್ತಾಯ ಇರೋದರಿಂದ ಅನಿವಾರ್ಯವಾಗಿ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದೇವೆ. ಮದಿಗ ಸಂಘಟನೆಗಳ ಒಕ್ಕೂಟ ಅನಿವಾರ್ಯವಾಗಿ ಒಪ್ಪಿಗೆಯನ್ನು ಸೂಚಿಸೋದ್ರ ಮೂಲಕ ಕೂಡಲೇ ಗೆಜೆಟ್ ನೋಟಿಫಿಕೇಷನನ್ನು ಮಾಡಬೇಕು, ತುರ್ತಾಗಿ ಉದ್ಯೋಗ ನೇಮಕಾತಿಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಜೊತೆಗೆ ಸಂಪೂರ್ಣ ಮೀಸಲಾತಿ ಜಾರಿ ಮಾಡೋದಕ್ಕೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು. ಏನು SC SP TSP ಹಣದ ಹಂಚಿಕೆ, ಒಡತಿಯ ಮೀಸಲಾತಿ, ಶಿಕ್ಷಣದಲ್ಲಿ ಅನೇಕ ಏನು ಇಲಾಖೆಗಳಿದ್ದಾವೆ, ಇಲಾಖೆಗಳಲ್ಲಿ ಬರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು, ಶಿಕ್ಷಣ, ಉದ್ಯೋಗದಲ್ಲೂ ಕೂಡ ಸಂಪೂರ್ಣ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೇಳಿ, ಎರಡನೇದಾಗಿ ಅಲೆಮಾರಿ 59 ಜಾತಿಗಳೇನಿದ್ದಾವೆ ಅವಕ್ಕೆ ಈ ವಿಶೇಷ ಸಚಿವ ಸಂಪುಟ ಕರಾಳ ದಿನ, ಅವರಿಗೆ ಮರಣ ಶಾಸನ, ಏನು ಅವರ ಒಳ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ನಾಗಮೋಹನ್ ದಾಸ್ ಆಯೋಗದಲ್ಲಿ ಪ್ರತ್ಯೇಕ 1% ಮೀಸಲಾತಿಯನ್ನು ಕಲ್ಪಿಸಿತ್ತು, ವಿಶೇಷ ಆದ್ಯತೆಯನ್ನು ಕಲ್ಪಿಸಿತ್ತು. ಆದರೆ ನೀವು ತಾಂಡೋಗಿ ಆ ಅಸ್ಪೃಶ್ಯ ಸಮಾಜದ 3ನೇ ಗುಂಪಿನ ಜೊತೆಯಲ್ಲಿ ಅಲೆಮಾರಿಗಳನ್ನು ಸೇರಿಸಿರೋದ್ರಿಂದ ಅಲ್ಲಿ ಯಾವುದೇ ಉದ್ಯೋಗಗಳ ಹಂಚಿಕೆಗಳು ಸಾಧ್ಯ ಆಗಲ್ಲ. ಆ ಅಲೆಮಾರಿ ಸಮಾಜಕ್ಕೆ ತೀವ್ರ ಅನ್ಯಾಯ ಆಗ್ತದೆ ಇದು. ಆದ್ದರಿಂದ ಇದು ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಅಲ್ಲ, ಇದೊಂದು ರೀತಿಯ ಕಾಜಿ ನ್ಯಾಯ, ರಾಜಿ ಪಂಚಾಯಿತಿ ಮಾಡ್ದಂಗಿದೆ. ಯಾವಾಗಲೂ ನ್ಯಾಯ, ಸಾಮಾಜಿಕ ನ್ಯಾಯ ಹೆಂಗಿರ್ತದೆ ಅಂದರೆ ತೀರ ನಿಷ್ಠೂರವಾಗಿರ್ತದೆ. ನೀವು ಸಮಾಧಾನ ಮಾಡೋ ಅಂತಹ ಪ್ರಯತ್ನವನ್ನು ಮಾಡಿ ಬೀಸದೊಣ್ಣೆಗೆ ಸರ್ಕಾರ ತಪ್ಪಿಸ್ಕೊಂಡಿದೆ. ಇದೊಂದು ರಾಜಕೀಯ. ಏನು ಸುಪ್ರೀಂ ಕೋರ್ಟ್ನ ಆದೇಶ ಸ್ಪಷ್ಟವಾಗಿದೆ. ದತ್ತಾಂಶ ಅಂತಂದರೆ ಅಂದರೆ ಡಾಟಾ ಅಂದರೆ ಅದು ಬ್ಯಾಕ್ವರ್ಡ್ರಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಅಂದರೆ ಹಿಂದುಳಿದವರಲ್ಲಿ ತೀರ ಹಿಂದುಳಿದಿರುವಿಕೆಯನ್ನು ಗುರುತಿಸುವಂಥದ್ದು ದತ್ತಾಂಶ ಅಂದರೆ. ದತ್ತಾಂಶ ಅಂದ್ರೆ ಅಂಕಿ ಸಂಖ್ಯೆ ಅಲ್ಲ. ನೀವು ಅಂಕಿ ಸಂಖ್ಯೆ ಆಧರಿಸಿ ಕೊಡೋದಿದೆಯಲ್ಲ, ಅದು ಮೀಸಲಾತಿ ಪರಿಕಲ್ಪನೆ ಅಲ್ಲ. ಸಂವಿಧಾನದ ವಿರೋಧ ಆಗ್ತದೆ ಮತ್ತು ಸುಪ್ರೀಂ ಕೋರ್ಟ್ನ ಕಂಟೆಂಪ್ಟ್ ಆಗ್ತದೆ ಅದು. ಆ ಕಾರಣದಿಂದ ಈ ಉದ್ಯೋಗ 56,432 ಉದ್ಯೋಗಗಳು ತುಂಬುವಂತಹ ಆ ಉದ್ಯೋಗ ವರ್ಷಾನುಗಟ್ಟಲೆ ಮುಂದಕ್ಕೋಗ್ಬಿಟ್ಟಿದೆ. ಉದ್ಯೋಗಾಕಾಂಕ್ಷಿಗಳಲ್ಲಿ ಅನೇಕ ಜನಕ್ಕೆ ಆ ಉದ್ಯೋಗದ ಏನು ವಯೋಮಿತಿ ಮೀರಿ ಹೋಗ್ತಾ ಇದೆ. ಆ ಕಾರಣದಿಂದ ದೊಡ್ಡ ಮನಸ್ಸಿನಿಂದ ಇವತ್ತು ಒಪ್ಪಿಗೆಬೇಕಾಗಿದೆ. ಇಲ್ಲಿ ಮುಖ್ಯವಾಗಿ ಆಗಿರೋಂಥದ್ದು ಏನಂದರೆ, ನೀವು ಮುಂದೂಡ್ಕೊಂಡು ಈಗಾಗಲೇ 2 ವರ್ಷದ ಹತ್ತತ್ರ ಸುಪ್ರೀಂ ಕೋರ್ಟ್ನ ಆದೇಶ ಬಂದ್ಬಿಟ್ಟಿದೆ. ಆರಂಭದಲ್ಲೇ ತಮಿಳುನಾಡು, ಹರಿಯಾಣ, ಆಂಧ್ರ ಪ್ರದೇಶ, ಪಂಜಾಬು ಅಲ್ಲಿನ ಸರ್ಕಾರಗಳು ಅತ್ಯಂತ ದೃಢವಾದಂಥ ನಿರ್ಧಾರವನ್ನು ಮಾಡಿ ತಕ್ಷಣ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಮಾನ್ಯತೆಯನ್ನು ಕೊಟ್ಟಿದೆ. ಸರ್ಕಾರ ಮುಂದೂಡ್ಕೊಂಡು ಹೋಗಿ
ಈ 101 ಒಲೆಮಾದಿಗ ಸಮಾಜದಲ್ಲಿ ನೀವು ಜಗಳವನ್ನು ತಂದಿಕ್ಕಿ ಬೀದಿ ಕಾಳಗವನ್ನು ಮಾಡಿದ್ದಕ್ಕಿದ್ರಿಂದ ಇದು ಇವರ ಜಗಳದಲ್ಲಿ, ಇಬ್ಬರ ಜಗಳದಲ್ಲಿ ಮೂರನೇ ಗುಂಪಿನ ಸ್ಪೃಶ್ಯ ಸಮಾಜಕ್ಕೆ ಲಾಭ ಆಗಿದೆ. ಇಲ್ಲಿ ನಾನು ಕೊರಮ, ಕೊರ್ಚ, ಲಮಾಣಿ, ಬೋವಿ ಈ ಸಮಾಜ ನಮ್ಮ ಬಂಧುಗಳು, ನಾವೇನು ವಿರೋಧಿಸ್ತಾ ಇಲ್ಲ. ನಿಮಗೆ ಗೊತ್ತಿರಲಿ, ಬೇರೆ ರಾಜ್ಯದಲ್ಲಿ ಕರ್ನಾಟಕ ಬಿಟ್ಟರೆ ಎಲ್ಲ ರಾಜ್ಯದಲ್ಲೂ ಕೂಡ ಈ ಸಮಾಜ ಬ್ಯಾಕ್ವರ್ಡ್ ಲಿಸ್ಟಲ್ಲಿದೆ, ಬ್ಯಾಕ್ವರ್ಡ್ ಕ್ಲಾಸ್ ಬೇರೆ, ಇಲ್ಲಿ ಪರಿಶಿಷ್ಟ ಜಾತಿ ಗುಂಪಲ್ಲಿದೆ. ಆದರೂ ಕೂಡ ನಾವೆಲ್ಲನೂ ಕೂಡ ನಿಮ್ಮನ್ನು ಹೊಟ್ಟೆ ಒಳಗೆ ಹಾಕ್ಕೊಂಡು ನಿಮಗೂ ಮೀಸಲಾತಿ ಕೊಡಬೇಕು, ಅಲ್ಲೂ ಬಡತನ ಇದೆ ಅಂತ ನಾವು ಅಂದ್ಕೊತೀವಿ. ಅದು ಇನ್ನೂ ಹೆಚ್ಚಿಗೆ ಕೊಡಬೇಕು ಹಾಗೆ ಅಂತ ಜಗಳಕ್ಕಿಳಿಯೋದು, ಹೋರಾಟ ಮಾಡೋದು ಬೇಡ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನದು ಅತ್ಯಂತ ವಿನೀತವಾಗಿ ಈ ಸಮಾಜದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳನ್ನು ಮನೇಲಿ ಹಾಕೋದನ್ನ ಕಲೀರಿ. ಆಗ ಮಾತ್ರ ಮೀಸಲಾತಿ ಪಾಲು ಕೇಳೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಆ ಸಮಾಜದಲ್ಲಿ ನಾನು ಮನವಿ ಮಾಡ್ಕೊಳೋದ್ರ ಮೂಲಕ ಇಲ್ಲಿ ಪರಿಶಿಷ್ಟ 101 ಜಾತಿಗಳಿಗೆ ನಾವು ಯಾವ ಜಾತಿಗೂ ಕೂಡ ಕೊಡಬೇಡಿ ಅಂತ ನಾವು ಹೇಳಿಲ್ಲ. ನಮ್ಮ ಹೋರಾಟಗಾರರು 5 ದಶಕ ಹೋರಾಟ ಮಾಡಿದರೂ ಕೂಡ ನಾವು ಲಮಾಣಿ ತಾಂಡಗಳಿಗೆ ಕಂದಾಯ ಇಲಾಖೆಗಳು ಮಾಡಬೇಕಲ್ಲಿ, ಅವರು ಸಬಲೀಕರಣ ಮಾಡಬೇಕು ಅಂತ ಹೋರಾಟವನ್ನು ಮಾಡ್ಕೊಂಬಂದಿದ್ದೀವಿ. ಇಲ್ಲಿ 101 ಜಾತಿಗಳು ಕೂಡ ಅವರ ಜನಸಂಖ್ಯೆಗೆ ಆಧರಿಸಿ ಮೀಸಲಾತಿ ಹಂಚಿಕೆ ಮಾಡಿ ಅಂತ ನಾವು ಒತ್ತಾಯವನ್ನು ಮಾಡ್ಕೊಂಬಂದಿದ್ವಿ. ಇವಾಗ ನಾವಿಲ್ಲಿ ಹೇಳೋದು ಅಂತಂದರೆ, ಅಸ್ಪೃಶ್ಯ ಸಮಾಜ ಏನಿದೆ, ಒಲೆಮಾದಿಗ ಸಮಾಜ ಅಸ್ಪೃಶ್ಯದ ಅನುಭವದಲ್ಲಿ ಸಮಾನ ದುಃಖಿಗಳು, ಅಸ್ಪೃಶ್ಯತೆಯ ಬಾಧೆಯಲ್ಲಿ ಸಮಾನ ದುಃಖಿಗಳು. ಈ ಸಮಾಜಕ್ಕೂ ಕೂಡ ಈ ಒಳ ಮೀಸಲಾತಿಯಲ್ಲಿ ಇನ್ನೂ ಅಷ್ಟು ಸಾಮಾಜಿಕ ನ್ಯಾಯ ಕಾಣ್ತಾ ಇಲ್ಲ. ಆದ್ದರಿಂದ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಕಾಣ್ತಾ ಇಲ್ಲ. ಯಾಕೆ ಪ್ರಾಮಾಣಿಕ ಪ್ರಯತ್ನ ಕಾಣ್ತಾ ಇಲ್ಲ ಪ್ರಶ್ನೆ ಅಂದರೆ ಏನು ಅಂದರೆ, ಈ ಸಮಾಜಗಳಲ್ಲಿ ಎಡಗೈ ಸಮಾಜ ಅಂತ ಇಲ್ಲಿ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ, ಆ ಸಮಾಜದಲ್ಲಿ ಪ್ರಬಲವಾದಂಥ ರಾಜಕೀಯ ನಾಯಕರಿಲ್ಲ. ಪ್ರಬಲವಾದ ರಾಜಕೀಯ ನಾಯಕರಿಲ್ಲದೆ ಇರೋದ್ರಿಂದ ನಾಯಕರಿಲ್ಲದ ಸಮಾಜ ಅನಾಥ. ಆದರೂ ಇಷ್ಟು ಅವಕಾಶ, ಒಂದು ಎಳ್ಳಷ್ಟು ಅರ್ಧ ನ್ಯಾಯ ಅರ್ಧ ಸತ್ಯ ಸಿಕ್ಕಿರೋದ್ರಿಂದ ನಾವು ಅನಿವಾರ್ಯವಾಗಿ ಬೆಂಬಲಿಸ್ಬೇಕಾದ. ಯಾಕಂದರೆ ಈ ಒಳ ಮೀಸಲಾತಿ ಇದು ಉದ್ಯೋಗ ಎಲ್ಲ ಸಮಾಜದವರು ಇದ್ದಾರೆ, ಈ ಉದ್ಯೋಗ ಆಕಾಂಕ್ಷಿಗಳು. ಆ ಕಾರಣದಿಂದ ಈ ಸರ್ಕಾರ ಪರಿಶಿಷ್ಟ ಜಾತಿಯವ್ರ ಮೇಲೆ ಸಾಮಾನ್ಯ ಜನವನ್ನು ಎತ್ಕಟ್ಟೋಂಥ ತಂತ್ರಗಾರಿಕೆ ಇರೋದರಿಂದ ನಾವು ಈ ಸಮಾಜವನ್ನು ಕಟ್ಟುವಂಥ ಜನ, ಎಲ್ಲ ಸಮಾಜಕ್ಕೂ ಕೂಡ ಒಳಿತನ್ನು ಬಯಸುವಂತಹ ವಿಶಾಲವಾದ ಹೃದಯ ಇರುವಂಥ ಸಮಾಜ ಇದೆಯಲ್ಲ, ಇದು ಪರಿಶಿಷ್ಟ ಜಾತಿಯ ಸಮಾಜ. ಅದರಲ್ಲಿ ಎಡಗೈ ಸಮಾಜ ಇದೆಯಲ್ಲ, ಆ ಸಮಾಜದ ಪಟ್ಟಿನಲ್ಲಿ, ಆ ಲೀಸ್ಟಲ್ಲಿ ಕಟ್ಟಕಡೆ ಸಮಾಜಗಳಿದ್ದಾವೆ. ಕಟ್ಟಕಡೆ ಸಮಾಜ ಅಂದರೆ ಮೋಚಿ, ಚಪ್ಪಲಿ ಹೊಲಿಯೋ ಬೀದಿ ಬದಿಗಳಲ್ಲಿ ಚಪ್ಪಲಿ ಹೊಲಿಯುವಂಥ ಸಮಾಜ ಇದೆ. ಜೊತೆಗೆ ಮಹಾನಗರಗಳಲ್ಲಿ, ಎಲ್ಲ ನಗರಗಳಲ್ಲಿ ಚರಂಡಿಗಳನ್ನು ಕೈಯಲ್ಲಿ ಬಾಚಿ ಗಬ್ಬು ಕೆಲಸ ಮಾಡೋವಂಥ ಜಾತಿಗಳು ಅದರಲ್ಲಿದೆ. ಭಂಗಿಗಳಿದ್ದಾರೆ, ಮೋಚಿಗಳಿದ್ದಾರೆ, ದಕ್ಕಲ ಸಮಾಜ ಇದೆ. ಇಂಥ ಕಟ್ಟಕಡೆ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಬೇಕು ಅಂತ ನಮ್ಮ ಸಂಘಟನೆಗಳ ಆಗ್ರಹ ಮತ್ತು ಒತ್ತಾಯ. ಈ ಮೀಸಲಾತಿಯನ್ನು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಣ್ಣಿನಿಂದ, ಹೃದಯದಿಂದ ನೋಡಬೇಕು. ಘಾತಕತನದಿಂದ, ದಗಲ್ಬಾಜಿತನದಿಂದ ಮೀಸಲಾತಿಯನ್ನು ನೋಡಬಾರ್ದು. ಹೃದಯವಂತಿಕೆ ಇರಬೇಕು, ಹಂಚುಂಡ ಮನಸ್ಥಿತಿ ಇರಬೇಕು. ಇಲ್ಲಿ ಇವತ್ತು ನಿನ್ನೆ ನಡೆದಿರುವಂಥ ಸಚಿವ ಸಂಪುಟದಲ್ಲಿ ನಾವು ನೋಡಿದರೆ, ಅನ್ನ ಇಲ್ಲದ ತಟ್ಟೆಗೂ ಒಂದೇ, ಹಸಿದ ತಟ್ಟೆಗೂ ಒಂದೇ, ಅಷ್ಟೇ ಅನ್ನ. ಹಸುವಿಲ್ಲದ ತಟ್ಟೆಗೂ ಅಷ್ಟೇ. ಅಸ್ಪೃಶ್ಯತೆಯ ರೋಗ ಇರೋರ್ಗು ಒಂದೇ ಔಷಧ, ಅಸ್ಪೃಶ್ಯತೆಯ ರೋಗ ಇಲ್ಲದಕ್ಕೂ ಒಂದೇ ಔಷಧ.
ದುಡಿದವರಿಗೂ ಒಂದೇ ಕೂಲಿ, ದುಡಿದ ಇರದವರಿಗೂ ಒಂದೇ ಕೂಲಿ. ಆದ್ದರಿಂದ ಸಾಮಾಜಿಕ ನ್ಯಾಯ ಕಾಣ್ತಾ ಇಲ್ಲ. ಮತ್ತು ದತ್ತಾಂಶಗಳು ಆಯೋಗದ ವರದಿ ಇರೋದರಿಂದ ಇದು ಅವೈಜ್ಞಾನಿಕವಾಗಿದೆ. ಆದರೂ ಕೂಡ ಸಮಾಜ ಸಾಮರಸ್ಯ ಕಾಪಾಡಬೇಕು. ಪರಿಶಿಷ್ಟ ಜಾತಿಯವರು ಕಿತ್ತಾಡಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜವನ್ನು ಸಮಷ್ಟಿಯಾಗಿ ಕಟ್ಟಿದರು. ಈಗ ಸಿದ್ದರಾಮಯ್ಯನಂಥ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಮತ್ತು ಬೇರೆ ಪಕ್ಷದ ರಾಜಕಾರಣಿಗಳು ಈ ಸಮಾಜವನ್ನು ಬೀದಿ ಕಾಳಕ್ಕೆ ತಳ್ಳಿದ್ದಾರೆ. ಆ ಕಾರಣದಿಂದ ಒಳ ಮೀಸಲಾತಿ ಕೊಡೋದಕ್ಕೆ ಒಂದು ರಾಜಕೀಯ ಒಂದು ಪಂಚಾಯಿತಿ ಮಾಡಿಕೊಟ್ಟಿರೋದ್ರಿಂದ ಇದನ್ನು ಕೂಡ ನಾವು ಅನಿವಾರ್ಯವಾಗಿ ಒಪ್ಪಿಗೆಬೇಕು. ಈ ಸಮಾಜ ಸಾಮರಸ್ಯ ಕಾಪಾಡಬೇಕು, ಬೀದಿ ಜಗಳಕ್ಕೆ ಇಳಿಬಾರ್ದು ಅನ್ನೋ ಮಾತನ್ನು ಹೇಳಿ, ಮೀಸಲಾತಿ ಒಂದು ತಾತ್ಕಾಲಿಕ ಪರಿಹಾರ. ಕಾಂಚೀರಾಮ್ಜಿ ಅವರು ಹೇಳಿದ್ದಾರೆ, ಬಾಬಾ ಸಾಹೇಬರು ಹೇಳಿದ್ದಾರೆ, ಈ ತಾತ್ಕಾಲಿಕ ಪರಿಹಾರ ಆದರೂ ಉದ್ಯೋಗ ಶಿಕ್ಷಣದ ಅವಕಾಶದಲ್ಲಿ ಸಬಲೀಕರಣ ಆಗುವಂಥ ಅವಕಾಶವೂ ಕೂಡ ಇದರಲ್ಲಿದೆ. ಆದ್ದರಿಂದ ಇಂಥ ಮೀಸಲಾತಿಗೆ ಬೀದಿ ಜಗಳ ಬೇಡ. ಬಾಬಾ ಸಾಹೇಬರು ಹೇಳಿದ್ದು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿದೆ ನಾವು. ಅವರ ಸಂದೇಶ, ಅವರ ಜೀವನ ಪೂರ್ತಿ ಹೋರಾಟ ಏನಂದರೆ, ನನ್ನ ಜನ ಆಳುವ ದೊರೆಗಳಾಗಬೇಕು, ಈ ದೇಶ ಪ್ರಬುದ್ಧ ದೇಶ ಆಗಬೇಕು ಅಂತ ಬಾಬಾ ಸಾಹೇಬ್ರ ಕನಸು. ಅಂದರೆ 85% ಜನ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಇತೇ ಬಡವರು. 85% ಜನ ನಿಮ್ಮ ಸ್ವತಂತ್ರ ರಾಜಕೀಯ ಪಕ್ಷಕ್ಕೆ ಮತವನ್ನು ಹಾಕ್ಕೊಂಡು ಈ ದೇಶವನ್ನು ಹಾಳಿ ಅಂತ ಹೇಳಿದರು. ಆದರೆ ಈ ಸಮಾಜದಲ್ಲಿ ಅಶಿಕ್ಷಿತರು, ಅನಕ್ಷರತೆ, ಮೂಢನಂಬಿಕೆ, ಕಂದಾಚಾರ, ಆದ್ದರಿಂದ ಒಗ್ಗಟ್ಟಿಲ್ಲದೆ ಇರೋದರಿಂದ ಈ ಸಮಾಜ ಒಡೆದೋಗಿದೆ. ಈ ಸಮಾಜ ಮತಪ್ರಜ್ಞೆ ಇಲ್ಲ, ಜಾಗೃತಿ ಇಲ್ಲ, ಸಂಘಟಿತ ಸಮಾಜ ಅಲ್ಲ. ಆದ್ದರಿಂದ ನೀವೆಲ್ಲನೂ ಕೂಡ ಸಂಘಟಿತರಾಗಬೇಕು, ಸಂಘ ಸಂಸ್ಥೆಯ ನೆರೆಯನ್ನು ಸೇರಬೇಕು, ಹೋರಾಟವನ್ನು ಮಾಡಬೇಕು, ಯಾವುದೋ ಮೀಸಲಾತಿಯಿಂದ ಕಿತ್ತಾಡಬಾರ್ದು ಅಂತ ಮಾತನ್ನು ಹೇಳೋದ್ರ ಮೂಲಕ ಕಾಂಗ್ರೆಸ್ಸು BJP ದಳ 3 ಪಕ್ಷಗಳು ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಚುನಾವಣೆಯಲ್ಲಿ ಭಾಷಣಗಳನ್ನು ಮಾಡಿ 3 ಪಕ್ಷಗಳು ಅಧಿಕಾರಕ್ಕೆ ಬಂದು, ಅದು ಒಳ ಮೀಸಲಾತಿನ ಇಷ್ಟು ದಿನ 2 ವರ್ಷಗಳಾಯಿತು ಸುಪ್ರೀಂ ಕೋರ್ಟ್ ಹತ್ತತ್ರ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಏನೋ ಪುಕ್ಕಟ್ಟೆ ಕೊಟ್ಟಂಗೆ ಮುಂದೂಡಿ ಚುನಾವಣೆಗೋಸ್ಕರ ಓಟ್ ಹಾಕ್ಸ್ಕೊಂಡು ಆ ಚುನಾವಣೆ ನಡೆಸಿ ಈ ಚುನಾವಣೆ ನಡೆಸಿ ಈ ರೀತಿ ನಡೆಸ್ಕೊಂಡೋಗಿದ್ದಾರೆ. ಈಗೇನೋ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿರೋದ್ರಿಂದ ನಿಮ್ಮ ಹೊಗಳ ಜಗಳವನ್ನು ಕಡಿಮೆ ಮಾಡಬೇಕು, ಹೊಗಳ ಜಗಳವನ್ನು ಬಿಟ್ಟು ಸಮಷ್ಟಿಯಾಗಿ ಈ ಸಮಾಜವನ್ನು ಕಟ್ಟಬೇಕು ಅಂತ ಹೇಳೋದ್ರ ಮೂಲಕ ಕೊನೆಯದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಲ್ಲ, ಪರಿಶಿಷ್ಟ ಜಾತಿ ಪರವಾಗಿರೋರು ಅಲ್ಲ, ಸಾಮಾಜಿಕ ನ್ಯಾಯದ ಅಧಿಕಾರನೂ ಅಲ್ಲ. ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಹೆಚ್ಚು ಅಧಿಕಾರವನ್ನು ಮಾಡಿದವರು, ಹೆಚ್ಚು ಬಜೆಟನ್ನು ಮಂಡಿಸಿದವರು ಅಂತ ತಿಳ್ಕೋಬಹುದು. ಆ ಕಾರಣದ ಬದ್ಧತೆ ಇಲ್ಲ, ಸಚಿವ ಸಂಪುಟಕ್ಕಂತೂ ಬದ್ಧತೆ ಇಲ್ಲ. ಮೀಸಲಾತಿಯನ್ನು ವರ್ಗೀಕರಣ ವಿರೋಧ ಮಾಡೋರಿದ್ದಾರಲ್ಲ, ಅದು ಸಂವಿಧಾನ ವಿರೋಧಿ, ಸುಪ್ರೀಂ ಕೋರ್ಟ್ನ ವಿರೋಧಿ, ಮತ್ತು ಸಾಮಾಜಿಕ ನ್ಯಾಯದ ವಿರೋಧಿ ಅಂತಲೂ ತಿಳ್ಕೊಬೇಕಾಗಿದೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯ ವಿರೋಧಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಅವರ ಪಕ್ಷದ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು, ನಾನು ಆದ್ಯತೆಯನ್ನು ಕಡೆಯವರು ಕೊಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿದೆ. ಅದನ್ನು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವವನ್ನು ಕೊಡಬೇಕು ಅಂತ ಹೇಳಿ ಅತ್ಯಂತ ಮುಖ್ಯವಾಗಿ ಏನು ಇಲ್ಲಿ ಪುಂಖಾನುಪುಂಖ ಭಾಷಣ ಮಾಡಿ ಸಾಮಾಜಿಕ ನ್ಯಾಯವನ್ನು ಹೇಳಿ, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಹೇಳಿ, ಬುದ್ಧನ ಸಿದ್ಧಾಂತಗಳನ್ನು ಹೇಳಿದಂಥ ಜನ ಏನಿದ್ದಾರೆ, ಎಲ್ಲೋದ್ರಪ್ಪ ನೀವು ಸಂಘಟಕರು, ಹೋರಾಟಗಾರರು? ಒಳ ಮೀಸಲಾತಿನಲ್ಲಿ ನ್ಯಾಯ ಇಲ್ಲೇಂದ್ರಿ. ಮಾತಾಡ್ದ ಹೋಗಿ ಯಾವುದೋ ಜಾತಿಲಿ ಸೇರ್ಕೊಂಡು ಜಾತಿ ಸೋಂಕಂಟಿ ನೀವು ರೋಗಗ್ರಸ್ತರಾಗ್ಬಿಟ್ರಿ. ಜಾತಿ ಸೋಂಕಿಂದ ನೀವು ಕೊರೋನಾ ಅಂಟಿಗೆಂದು ನಿಮಗೆ ಒಂದು ಬದ್ಧತೆ ಇಲ್ಲ. ಈ ಸಮಾಜವನ್ನು ಒಟ್ಟು ಮಾಡೋಕ್ಕೆ ಪ್ರಯತ್ನ ಪಡಲೇ ಇಲ್ಲ. ನಾವು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ RPIಯಿಂದ 14ನೇ ತಾರೀಕು ಬಾಬಾ ಸಾಹೇಬ್ರು ಹುಟ್ಟಿದ ದಿನ ಐಕ್ಯತಾ ಸಮಾವೇಶ, ಬಹುಜನ ಐಕ್ಯತಾ ಸಮಾವೇಶವನ್ನು ಮಾಡಿದ್ದೀವಿ. ನೀವು ಈ ಸಮಾಜವನ್ನು ಕಟ್ಟೋದಕ್ಕೆ, ಈ ಸಮಾಜವನ್ನು ಜೋಡಿಸೋಕ್ಕೆ ಪ್ರಯತ್ನ ಪಡಲಿಲ್ಲ. ಆದರೆ ಸಿದ್ದರಾಮಯ್ಯವ್ರ ಜೊತೆಗೋ ಸೇರಿಕೆ ಮುಟ್ಟು ಪ್ರಶಸ್ತಿ ತಾಣೋದು, MLC ಕೇಳೋದು, ಚೇರ್ಮನ್ ಕೇಳೋದು, ಕುರ್ಚಿ ಮುಖ್ಯ ಅಲ್ಲ ರೀ, ಸ್ವಾಭಿಮಾನ ಮುಖ್ಯ. ಕುರ್ಚಿ ಇಲ್ಲ ಮುಖ್ಯ ಅಲ್ಲ, ಸಮಾಜ ಮುಖ್ಯ.
ನೀವು ಕೂಡ ರಾಜಕಾರಣಿಗಳಾಗಿಬಿಟ್ರೆ ಈ ಸಮಾಜನ ಕೈ ಹಿಡಿಯೋದು ಹೆಂಗೆ ಸ್ವಾಮಿ? ನಾನು ಒಂದನ್ನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾವು ನಮ್ಮನ್ನು ಕೂಡ ಅನೇಕ ಸಾರಿ ಈ ಮುಖ್ಯವಾಹಿನಿಯಿಂದ ಅಥವಾ ಈ ಚಳುವಳಿಯ ಪರಿಧಿಯಿಂದ ಹೊರಗಡೆನೇ ಇಟ್ಕೊಂಬಂದಿದ್ದೀರಿ. ಕಾರಣ ಬೇಕಾದಷ್ಟು ಕಾರಣ ಇದೆ, ಅದು ಜಾತಿ ಕಾರಣನೇ. ಹೋರಾಟಗಾರರ ಬದ್ಧತೆ ಇರಲಿ, ಬುದ್ಧನ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ನಿಮಗೆ ಗೊತ್ತಿರಲಿ, ಅಧ್ಯಯನ ಮಾಡಿ ಚಿಂತಕರಾಗಿ ಈ ಸಮಾಜನ ಜೋಡಿಸುವಂಥ ಕೆಲಸ ಮಾಡಿ. ಒಳ ಮೀಸಲಾತಿ ವರ್ಗೀಕರಣದಲ್ಲಿ ನಾವು ಅನಿವಾರ್ಯ ಒಪ್ಕೊಂಡು ಈ ಸಮಾಜ ಸಾಮರಸ್ಯಕ್ಕೆ ನಾವು ಮುಂದಾಗಬೇಕಾಗಿದೆ. ಮುಂದಿನ ಜವಾಬ್ದಾರಿಗಳು ಬೇಕಾದಷ್ಟು ನಮ್ಮ ಹೆಗಲ ಮೇಲಿನ ಜವಾಬ್ದಾರಿ ಇದೆ. ಬೇರೆ ಸಮಾಜದವರು ಕೂಡ ನಮಗೆ ಈ ಬೆಂಬಲವನ್ನು ಕೊಡಬೇಕು. ಈ ಸಮಾಜವನ್ನು ಸದೃಢಗೊಳಿಸೋದಕ್ಕೆ, ಅಬಲರನ್ನು ಸಬಲರನ್ನು ಮಾಡೋದಕ್ಕೆ, ಅಸಹಾಯಕ ಮಹಿಳೆಯರನ್ನು ಸದೃಢ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕು ಅಂತ ಹೇಳೋದ್ರ ಮೂಲಕ ಇಂತಹ ರಾಜಕಾರಣಿಗಳನ್ನು ಬೀದಿಯಲ್ಲಿ ತರಬೇಕು. ಮುಂದಿನ ಚುನಾವಣೆಗೆ ನಿಮ್ಮ ವಿದ್ವತ್ತನ್ನು ಮಾಡೋದು ತೋರಿಸ್ಬೇಕು. ಜೊತೆಗೆ ಎಂಡಕ್ಕೆ ಹಣಕ್ಕೆ ಮತವನ್ನು ಮಾರಿಕೊಂಡು ಈ ದೇಶವನ್ನು ಕಟ್ಕಟ್ಟೆಯಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಬೇಡಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜೈ ಭೀಮ್, ಜೈ ಭಾರತ್. ಈಗ ಸರ್, ಅರ್ಧ ಅಸಮಾಧಾನ ಯಾಕೆ? ಅರ್ಧ ಸಮಾಧಾನ ಇದೆ ಮಾನವೀಯ ದೃಷ್ಟಿಯಿಂದ, ಉದ್ಯೋಗಾಂಕ್ಷಿಗಳಿಗೆ ಕೆಲಸ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಮಾನವೀಯ ದೃಷ್ಟಿಗೋಸ್ಕರ ಒಪ್ಕೊಂಡಿದ್ದೀರಾ. ಇನ್ನು ಅರ್ಧ ಅಸಮಾಧಾನ ಯಾಕೆ? ನೋಡಿ, ಪ್ರಮಾಣನ ಅಥವಾ ರಾಜಕೀಯ ಪ್ರಾತಿನಿಧ್ಯ ಮೀಸಲಾತಿಯಿಂದ ಅಂತನ ಉದ್ಯೋಗ ಮೀಸಲಾತಿ ಇದೆ, ಯಾವುದಕ್ಕೋಸ್ಕರ ಅರ್ಧ ಅಸಮಾಧಾನ? ಒಳ್ಳೆ ಪ್ರಶ್ನೆ, ಬಿಟ್ಬಿಡಿ ಕೇಶವ. ಅಸಮಾಧಾನ ನಿಮಗೆ ಯಾಕೆ ಅಂತ ನಿಮ್ಮ ಪ್ರಶ್ನೆ. ಮಾದಿಗ ಸಮಾಜಕ್ಕೆ 5 ಕಾಲು ಅಂದರೆ 5.25, ವಲಯ ಸಮಾಜಕ್ಕೆ 5.25, ಬೋವಿ ಕೊರ್ಮ ಕೊರ್ಚ ಲಮಾಣಿ ಅಲೆಮಾರಿಗೆ 4.50 ಅಂದರೆ 4.25. ಅಂದರೆ ಇದು 5ರ ಆಸುಪಾಸು 3 ಜನಕ್ಕೂ ಈಕ್ವಲ್ ಆಯಿತು. ದತ್ತಾಂಶ ಅಂತಂದರೆ ಸುಪ್ರೀಂ ಕೋರ್ಟ್ನ ದತ್ತಾಂಶ ಅಂತ ಅಂದರೆ ಮೋಸ್ಟ್ ಬ್ಯಾಕ್ವರ್ಡಲ್ಲಿ ಬ್ಯಾಕ್ವರ್ಡಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಅಂದರೆ ಹಿಂದುಳಿರುವಿಕೆಯಲ್ಲಿ ಹಿಂದುಳಿದಿರುವಿಕೆ. ಈಗ ಮಾದಿಗ ಸಮಾಜದಲ್ಲಿ ಕಟ್ಟಕಡೆಯ ಸಮಾಜ ಇದೆ, ಮೋಚಿ, ಬಂಗಿ, ಪೌರಕಾರ್ಮಿಕ. ಇನ್ನು ಅತ್ಯಂತ ಹಿಂದುಳಿದ ಸಮಾಜ ದಕ್ಕಲ ಸಮಾಜ ಇದೆ. ನಿಮಗೆ ಗೊತ್ತಿರಲಿ, ವಿದ್ಯಾಸರಿ ಪ್ರಬುದ್ಧ ಯೋಜನೆಯಲ್ಲಿ ಸರ್ಕಾರದ್ದು 40 ಜಾತಿಗಳು, 101 ಜಾತಿಗಳು, 40 ಜಾತಿಗಳು ಅರ್ಜಿನೇ ಹಾಕಿಲ್ಲ ಮಕ್ಕಳು ಸ್ವತಂತ್ರ ಪೂರ್ವದಿಂದ. ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ 40 ಜಾತಿಗಳಲ್ಲಿಲ್ಲ. ಇಂಜಿನಿಯರು ಮತ್ತು ಡಾಕ್ಟ್ರು ಈ 41 ಜಾತಿಗಳಲ್ಲಿ ಒಬ್ಬರು ಕೂಡ ಇಲ್ಲ ಸ್ವತಂತ್ರ ಪೂರ್ವದಿಂದ. ಸ್ವತಂತ್ರ ನಂತರ ಕೆಲವು ಜಾತಿಗಳಲ್ಲಿ ಈ 101 ಜಾತಿನಲ್ಲಿ ಇನ್ನು 16 ಜಾತಿಗಳು ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಇದುವರೆಗೂ ಪಡೆದಿಲ್ಲ. ಹಾದಿ ಬೀದಿನಲ್ಲಿ ಭಿಕ್ಷೆ ಬೇಡ್ಕೊಂಡು ತಿಂತವ್ರೆ. ಆ ಸಮಾಜನ ಗುರುತಿಸ್ಬೇಕಲ್ವಾ? ಪುರುಷ ಸಮಾಜದೊಟ್ಟಿಗೆ ಸೇರಿಸ್ಬಿಟ್ರೆ ಅರ್ಧ ನ್ಯಾಯನ ಪೂರ್ತಿ ನ್ಯಾಯನ? ಇದು ಮಾದಿಗ ಸಮಾಜ ಸದಾಶಿವ ಆಯೋಗ 6% ಕೊಟ್ಟಿತ್ತು, ಮಾಧುಸ್ವಾಮಿ ಆಯೋಗ 6% ಕೊಟ್ಟಿತ್ತು, ನಾಗಮೋಹನ್ ದಾಸ್ ಆಯೋಗ 6% ಕೊಟ್ಟಿತ್ತು. ನೀವು 5 ಇಳಿಸ್ಬಿಟ್ರೆ 15% ಮಾಡಿದ್ದೀರಿ ಅಂತ ಒಪ್ಕೊಳ್ಳೋಣ. 15% ಮಾಡಿದ್ರೂ 6% ಕೊಡ್ಬೇಕು. ಸದಾಶಿವ ಆಯೋಗ 6 ಹೇಳಿದೆ, ಅವನೂರು ಆಯೋಗ 8 ಹೇಳಿತ್ತು. ಹಿಂಗಿದ್ದಾಗ ಆ ಹಿಂದುಳಿದಿರುವಿಕೆಯನ್ನು ಗುರುತಿಸಿಲ್ಲ. ನೀವೊಂಥರ ಪಂಚಾಯತಿ ನ್ಯಾಯ ಮಾಡಿ ಕೊಟ್ಟಿದ್ದೀರಿ. ಯಾವಾಗಲೂ ಸಾಮಾಜಿಕ ನ್ಯಾಯ ಅತ್ಯಂತ ನಿಷ್ಠುರತೆಯಿಂದ ಕೊಡಿ. ವಾರಸ್ದಾರರಾಗಿ ತಾಯಿ ಸ್ಥಾನದಲ್ಲಿ ನಿಂತು ಒಳ ಮೀಸಲಾತಿ ಚಳವಳಿಯನ್ನು ನಡೆಸ್ತಾ ಇರ್ತಕ್ಕಂಥ ಡಾಕ್ಟರ್ ಎನ್ ಮೂರ್ತಿಯವರ ನೇತೃತ್ವದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟ ಇವತ್ತು ತಗೊಂಡು ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ವಿಶ್ವ ಆದಿಜಾಂಬವ ಮಹಾಸಭಾದ ಹಿರಿಯರು ಡಾಕ್ಟರ್ ಭೀಮರಾಜ್ ಇದ್ದಾರೆ, ಹಾಗೂ ನಮ್ಮ ಕರ್ನಾಟಕ ಬಹುಜನ ಚಳವಳಿಯ ರಾಜ್ಯಾಧ್ಯಕ್ಷರಾದ ಕನಿಕೆರಳ್ಳಿ ಕೃಷ್ಣಪ್ಪ ಅವರಿದ್ದಾರೆ. ಹಾಗೆ ನಮ್ಮ ಎಂ ಶಂಕರಪ್ಪ ಅವರು ಮಾದಿಗ ದಂಡವರದ ಅವರ ನೇತೃತ್ವ ಇರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ
ಬಾಗಲೂರು ಗೋಪಾಲಪುರದ ಮುನ್ರಾಜ್ ಅವರಿದ್ದಾರೆ. ನನ್ನ ಹೆಸರು ಕೇಶವಮೂರ್ತಿ ಅಂತ, ಮಾದಿಗ ಸಂಘಟನೆ ಒಕ್ಕೂಟ, ನಮ್ಮೆಲ್ಲರಿಗೂ ರಾಜ್ಯ ಸಂಚಾಲಕರ ಸಮಿತಿ ಕೋದಂಡರಾಮ್ ಅವರಿದ್ದಾರೆ. ಶಿಫಾರಸು ಮಾಡಬೇಕು. ಇದೆಲ್ಲವೂ ಕೂಡ ಒಳ ಮೀಸಲಾತಿಗೆ ಸಂಬಂಧಪಡುವಂಥದ್ದು. ಆದ್ರೆ ಮಾನ್ಯ ಮುಖ್ಯಮಂತ್ರಿಯವರು ಏನ್ ಮಾಡಿದ್ದಾರೆ ಅಂದ್ರೆ ಕಣ್ಣರಿಸುವ ತಂತ್ರ ಮಾಡಿ ಮಾದಿಗರಿಗೆ ಮೂಗಿಗೆ ತುಪ್ಪ ಸುರಿಸಿ ಬಹುತೇಕ ನಮ್ಮನ್ನ ಮಂಗಗಳನ್ನಾಗಿ ಮಾಡಿದ್ದಾರೆ. ಇದನ್ನ ನಾವ್ಯಾರು ಕೂಡ ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ ನಮ್ಗೆ ಬೇಕಾಗಿರೋದು ಸಂಪೂರ್ಣ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು. ಆದ್ರೆ ಈಗ ಮಾಡಿರೋದು ಏನಂದ್ರೆ ಅವ್ರ ಸ್ವಾರ್ಥಕ್ಕೋಸ್ಕರ, ರಾಜಕಾರಣಕ್ಕೋಸ್ಕರ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದ್ದಾರೆ. ಹಾಗಾಗಿ ನಾವೇನ್ ಕೇಳ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳಿಸಿಲ್ಲದ್ದು ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಒಪ್ಕೊಳ್ಳಲ್ಲ. ಮತ್ತೆ ಈ ಒಳ ಮೀಸಲಾತಿಯನ್ನ ನಾನು ನಿನ್ನೆ ಮಾಡಿರೋದನ್ನ ನಾವು ಒಪ್ಕೊಳ್ಳಲ್ಲ. ಹಾಗಾಗಿ ಮುಂಬರುವ ಏನು ಇದು ಪಂಚಾಯಿತಿ ಚುನಾವಣೆಗಳಿದ್ದಾವೆ, ತಾಲೂಕ್ ಪಂಚಾಯಿತಿ ಚುನಾವಣೆಗಳಿದ್ದಾವೆ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿದ್ದಾವೆ. ಹಾಗಾಗಿ ನಿಮ್ಗೆ ಏನು ಈ ಒಳ ಮೀಸಲಾತಿ ಸಂಪೂರ್ಣ ಒಳ ಮೀಸಲಾತಿಯನ್ನ ಜಾರಿಗೊಳಿಸ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ. ಸಮಾಜದಲ್ಲಿ ಅತಿ ಹಿಂದುಳಿದಿದ್ದಾರೆ ಅಂಥವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಕ್ಕಂಥ ಹೋರಾಟ 35 ವರ್ಷದಿಂದ ಮಾಡ್ಕೊಂಡಿದ್ದೀವಿ. ಈಗೇನಾಗಿದೆ, ನಮ್ಮ ಹೋರಾಟದ ಫಲವಾಗಿ ಸದಾಶಾಹಿದು ವರದಿ ಕರೆಕ್ಟಾಗಿ ಕೊಟ್ಟರು. ಅದರಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ 6% ಕೊಟ್ಟರು. ತದನಂತರ ಕಾಂತರಾಜ್ ವರದಿ ಅವರು ಕೂಡ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಾಡಿದ್ರು, ಅದರಿಂದ ಅವ್ರಿಗೆ 6% ಕೊಡಲಿಲ್ಲ, ಅವರು ಕೂಡ 6% ಕೊಟ್ಟರು. ತದನಂತರ ಬಿಜೆಪಿ ಸರ್ಕಾರದಲ್ಲಿ ಮಾಧುಸ್ವಾಮಿ ವರದಿ ಮಾಡಿದ್ರು. ಮಾಧುಸ್ವಾಮಿ ವರದಿಯಲ್ಲೂ ಕೂಡ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ರೆ ಅವ್ರಿಗೆ 6% ಅಂತ ಕೊಟ್ಟರು. ಅದಾದ ಮೇಲೆ ಈ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಆ ಸುಪ್ರೀಂ ಕೋರ್ಟ್ ಆದೇಶವನ್ನ ನಂಬರೆ ಈ ಏನು ಸಂವಿಧಾನಕ್ಕೂ ಗೌರವ ಕೊಡದೆ, ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಗೌರವ ಕೊಡದೆ, ಇವರದೇ ಆದ ಒಂದು ನಾಟಕೀಯವಾದ ಒಂದು ನಿಲುವನ್ನ ತಾಳಿ ನಾಗಮೋಹನ ಎಂಪೆರಿಕಲ್ ಡಾಟಾ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ನೆಪ ಇಟ್ಕೊಂಡು ನಾಗಮೋಹನ್ ದಾಸ್ ಆಯೋಗವನ್ನ ರಚನೆ ಮಾಡಿದ್ರು. ಆದರೂ ಕೂಡ ನಾವು ನಮ್ಗೆ ನಮ್ಮ ಅತಿ ಜನಸಂಖ್ಯೆ ಇದೆ, ನಮ್ಗೆ ಎಲ್ಲೋ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಒಂದೇ ಕಾರಣಕ್ಕೆ ನಾವು ಅದನ್ನು ಒಪ್ಕೊಂಡ್ವಿ. ಅವ್ರು ಏನೇನು ನಮ್ಗೆ ಸುಳ್ಳು ಹೇಳ್ಕೊಂಡು ಎಲ್ಲರೂ ಒಪ್ಕೊಳ್ತಾನೆ ಬಂದಿದ್ದೀವಿ. ಆದ್ರೆ ನಾಗಮೋಹನ್ ದಾಸ್ ವರದಿ ಮತ್ತು ಸದಾಶಿವ ವರದಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಮಾದಿಗರಿಗೆ 6% ಕೊಡಲೇಬೇಕು ಅಂತಕ್ಕಂಥದ್ದು ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಇವರು ಯಾವುದೋ ಒತ್ತಡಕ್ಕೆ ಮಣಿದು ನಮ್ಮ ಭಾಗವನ್ನ ಕಿತ್ತು ಬೇರೆ ಕಲಿತಕ್ಕಂಥ ಉನ್ನಾರ ಮಾಡಿದರೆ ಇದು ನಮ್ಗೆ ತುಂಬಾ ಅನ್ಯಾಯ ಆಗಿದೆ, ತುಂಬಾ ನೋವಾಗಿದೆ ಈ ವಿಚಾರದಲ್ಲಿ. ಯಾಕೆಂತಂದ್ರೆ ನಮ್ಗೆ ಈಗಿನ ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ 7ರಿಂದ 8% ಬರಬೇಕಾಗಿದೆ. ನಾವು ಅದಕ್ಕೆ ಒತ್ತಾಯ ಮಾಡ್ಕೊಂಡು ಬರಬೇಕಾಗಿತ್ತು. ಆದ್ರೆ ಇವತ್ತು ಸದ್ಯಕ್ಕೆ ಏನ್ ನ್ಯಾಯ ಸಿಗಲಿ, ನನ್ನ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು 6% ಕೂಡ ಒಪ್ಕೊಂಡು ಬಂದಿದ್ದೀವಿ. 6% ಒಪ್ಕೊಳ್ಳೋಂಥ ಸನ್ನಿವೇಶ ಇಲ್ಲ ನಮ್ಗೆ, ಆದ್ರೂ ಕೂಡ ಒಪ್ಕೊಂಡು ಬಂದ್ವಿ. ಏನೋ ನ್ಯಾಯ ನ್ಯಾಯ ಸಿಗುತ್ತೆ ಅಂತ 6% ಒಪ್ಕೊಂಡ್ವಿ. ಅದನ್ನೂ ಸಹ ನಮ್ಮ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಹಿಂದುಳಿದಿರತಕ್ಕಂಥದ್ದು ಮಾದಿಗ ಸಮಾಜ. ಈ ಸಮಾಜವನ್ನು ಮೇಲೆತ್ತಬೇಕು ಅಂತ ಹೇಳ್ಬಿಟ್ಟು ನಾಗಮೋಹನ್ ದಾಸ್ ವರದಿನಲ್ಲಿ ಏನು 6% ಅಂತ ಕೊಟ್ಟರು, ಅದನ್ನ ಅಷ್ಟೇ 6% ಜಾರಿ ಮಾಡ್ತಾರೆ ಅಂತ ನಾವು ನಂಬ್ಕೊಂಡಿದ್ದ ಸಂದರ್ಭದಲ್ಲಿ ನೀವು ಯಾರೋ ಮಾತಿಗೆ ಮಣಿದು ನಮ್ಮ ಭಾಗವನ್ನು ಕಿತ್ತು ಬೇರೆ ಕತ್ತಿರ್ತಕ್ಕಂಥದ್ದು ನಮ್ಗೆ ಅಸಮಾಧಾನ ಆಗಿದೆ. ಖಂಡಿತವಾಗಲು ಈ ಒಂದು ತೀರ್ಮಾನ, ಈ ಸಚಿವ ಸಂಪುಟದ ಮಾಡಿರ್ತಕ್ಕಂಥ ತೀರ್ಮಾನ ನಮ್ಗೆ ಖಂಡಿತವಾಗ್ಲೂ ಅದು ಒಪ್ಪಿಗೆ